ರೈತ ಬಾಂಧವರಲ್ಲಿ ವಿನಂತಿ. ನಾನು ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ನ ಮಾತಾಡ್ತಕ್ಕಂಥದ್ದು. ಡಿಲಿಂಗಪ್ಪ, ಹುಬ್ಬಳ್ಳಿ ತಾಲೂಕು, ಚೇಳೂರು ಹೋಬಳಿ, ತುಮಕೂರು ಜಿಲ್ಲೆ. ಇದು ನಮ್ಮದು ಫಾರಮ್ ಇರ್ತಕ್ಕಂಥ ಸ್ಥಳ. ನಮ್ಮದು ಸರ್ಕಾರದಿಂದ ಅನುಮತಿಯನ್ನು ಪಡೆದಿರ್ತಕ್ಕಂಥ ಒಂದು ಫಾರ್ಮ್ ಆಗಿರುತ್ತೆ. ಇದು ಒಳ್ಳೆಯ ಉತ್ಕೃಷ್ಟವಾದ ಒಂದು ತಳಿಯನ್ನು ನಾವು ಬೆಳೀತಾ ಇದ್ದೀವಿ. ಟಿಪ್ಟೋಪ್ ತಳಿಯನ್ನು ಸುಮಾರು ವರ್ಷದಿಂದ ನಾವು ಬೆಳ್ಕೊಂಡು ಬಂದಿರ್ತಕ್ಕಂಥ ಸಾವಿರಾರು ಜನ ರೈತರಿಗೆ ಕೊಟ್ಟಿರ್ತಕ್ಕಂಥ ಒಂದು ನಿದರ್ಶನಗಳು ನಮ್ಮಲ್ಲಿ ಇದ್ದಾವೆ. ಒಳ್ಳೆ ಬೆಳೆ ಬರ್ತಕ್ಕಂಥ ಒಂದು ತಳಿ ಆಗಿರುತ್ತೆ ಇದು ಕೊಬ್ಬರಿಗಾದರೂ ಉಪಯೋಗಿಸಿ, ನೀವು ತೆಂಗಿನಕಾಯಿಗಾದರೂ ಉಪಯೋಗಿಸ್ಬೋದು, ಎಳ್ನೀರಿಗಾದರೂ ಉಪಯೋಗಿಸ್ಬೋದು. ಇದು ಬಹುವಾರ್ಷಿಕ ಸಸ್ಯ. ಎಲ್ಲ ಸಸ್ಯಗಳು ಗಿಡ್ಡ ತಳಿ ಹಂಗೆ ಕಮ್ಮಿ ಬೆಲೆ ಹೋಗ್ತಕ್ಕಂಥ ಒಂದು ಸಸಿ ಆಗಿರೋದಿಲ್ಲ. ಇದು ಸುಮಾರು 100ರಿಂದ 120 ವರ್ಷದವರೆಗೂ ನಾವು ಸಹ ಈ ಸಸಿಯನ್ನು ನಮ್ಮ ತೋಟದಲ್ಲಿ ನಾವು ಅನುಭವಿಸಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಇದು ಒಂದೇ ಮಟ್ಟದ ಗುಣಮಟ್ಟದ ಕಾಯಿಗಳನ್ನು ಕೊಡ್ತಾ ಹೋಗುತ್ತೆ. ಸುಮಾರು ವರ್ಷಗಳಿಂದಲೂ ನಾವು ಇದನ್ನು ಮಾಡ್ತಾ ಬಂದಿದ್ದೇವೆ. ಇದ್ರ ಬಗ್ಗೆ ಯಾವುದೇ ವಿಧವಾದ ಅನುಮಾನ ಪಡಬೇಕಾಗಿಲ್ಲ. ಇದು ಒಳ್ಳೆಯ ತಳಿಯಾಗಿರುತ್ತೆ. ನೋಡಿ, ಸಸಿಯನ್ನು ನಾವು ಈಗ 1 ವರ್ಷ ಸಸಿಯನ್ನು ತಯಾರು ಮಾಡಿದ್ದೀವಿ. ನೀವು ಯಾವ ಸಸಿಯನ್ನು ನೋಡಿ ನಮ್ಮ ಫಾರಮ್ನಲ್ಲಿ ಯಾವುದು ಕಮ್ಮಿ ಇದೆ, ಯಾವುದು ಸಣ್ಣ ಇದೆ, ಯಾವುದು ಬುಡ ಕಮ್ಮಿ ಇದೆ ಅನ್ನೋದನ್ನು ಹೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನೀವು ನೋಡ್ತಾ ಹೋಗಿ, ನಾವು ಬಹಳಷ್ಟು ರೈತರು ಜನ ಬಂದು ತಗೊಂಡು ಹೋಗಿದ್ದಾರೆ. ನಮ್ಮ ಸಸಿ ಬಗ್ಗೆ ಏನು ಕಂಪ್ಲೇಂಟ್ ಆಗಿದೆ, ಒಂದು ಹೋಗಿದೆ ತಮ್ಮ ಸಸಿ ಹಚ್ಚಿಲ್ಲ, ಹಾಗೆ ಹೀಗೆ ಅಂತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಒಳ್ಳೆ ಉತ್ಕೃಷ್ಟವಾದ ಸಸಿಯನ್ನು ನಾವು ತಯಾರು ಮಾಡಿ ರೈತರಿಗೆ ಕೊಡ್ತಾಯಿದ್ದೀವಿ. ನೀವು ಬಂದು ನೋಡ್ಬೋದು. ಮತ್ತು ಸಸಿ ನಿಮಗೆ ಯಾವ ರೀತಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು. ಬಂದು ನಿಮ್ಮ ತೋಟದಲ್ಲಿ ಯಾವುದಾದ್ರು ನೋಡಿ, ಎಲ್ಲ ಒಂದೇ ಥರದ ಸಸಿ ಆಗಿರುತ್ತೆ. ಇದು ನಾವು 1 ವರ್ಷದ ಒಳಗೆ ಈ ಸಸಿಯನ್ನು ನಾಟಿ ಮಾಡ್ತಾ ಹೋಗ್ಬೇಕು. ನಾಟಿ ಮಾಡ್ತಕ್ಕಂಥ ವಿಧಾನ ಹೇಗಪ್ಪ ಇದು ಅಂತಂದರೆ, ಇದು 3 ಅಡಿ ಗುಂಡಿಯನ್ನು ನೀವು ಆಳವಾಗಿ ತಕ್ಕೋಬೇಕಾಗುತ್ತೆ. ಅದಕ್ಕೆ ಆ ಗುಂಡಿಗೆ ಗೊಬ್ಬರ, ಸೊಪ್ಪು, ಮಣ್ಣು, ಒಳ್ಳೆ ಉತ್ಕೃಷ್ಟವಾದ ಮಣ್ಣನ್ನು ನೀವು 2 ಅಡಿವರೆಗೂ ಪ್ಯಾಕ್ ಮಾಡಿ, 2 ಅಡಿವರೆಗೂ ಪ್ಯಾಕ್ ಮಾಡಿ, ಮೇಲೆ ಸ್ವಲ್ಪ ಬೇವಿನ ಹಿಂಡಿಯನ್ನು ಹಾಕಿ ಈ ಗಿಡವನ್ನು ನೆಡ್ತಾ ಹೋಗಿ. ಮೇಲೆ ನೆಡಬೇಕು ಸಸಿಯನ್ನು. ಇದು ಗಿಡದ ಕಾಂಡದ 1 ಇಂಚ್ ಮಾತ್ರ ಮುಚ್ಚಬೇಕು. ಇದರಂತೆ ನೀವು ನೆಡ್ತಾ ಹೋದರೆ ಸಸಿ ಉತ್ಕೃಷ್ಟವಾಗಿ ಬೆಳೀತಾ ಹೋಗುತ್ತೆ. ಸುಮಾರು 4 ವರ್ಷಕ್ಕೆ ನಮ್ಮ ಅನುಭವದಲ್ಲಿ ಕೆಲವರು ಒಂಬಾಳೆ ಹೊಡೆದಿರ್ತಕ್ಕಂಥ ಗಿಡಗಳು ಇದ್ದಾವೆ. ಬೇಡ 5 ವರ್ಷಕ್ಕಂತೂ ಫಲಕ್ಕೆ ಸಿದ್ಧವಾಗುತ್ತೆ ಇದು ಸಸಿ. ಇದು ಯಾವುದೇ ಕಾರಣಕ್ಕೂ ನೊಂದೋದಿಲ್ಲ. ನೀವು ದೊಡ್ಡ ಸಸಿ ತಗೊಂಡೋಗಿ ಏನಪ್ಪ ಆಗುತ್ತೆ ಅಂದರೆ, ಅದು ಸಸಿ ಬೇರು ಕಿತ್ತು 6 ತಿಂಗಳವರೆಗೂ ಅದು ನಲಗುತ್ತೆ. ನೆಲದಲ್ಲೇ ನಲಗಿ ವರ್ಷದವರೆಗೂ ಅದು ಡೆವಲಪ್ ಆಗೋದೇ ಕಷ್ಟ ಆಗುತ್ತೆ. ಅದರೊಳಗೆ ಅತಿ ಶೀಘ್ರವಾಗಿ ಬೆಳೀತೈತೆ ಈ ಸಸಿ. ಇದು ಯಾಕೆಂದರೆ ನಾವು ನಿಮ್ಮ ಮಣ್ಣಿಗೆ ಹೊಂದ್ಕೊಳ್ಳೋಕೆ ಮುಂದೆ ನಾವು 12 kg ಪ್ಯಾಕೆಟ್ನಲ್ಲಿ ನಾವು ಗಿಡವನ್ನು ಈ ಮಣ್ಣಿಗೆ ಹೊಂದಿಕೆ ಮಾಡಿರ್ತೀವಿ. ನೀವು ತಗೊಂಡೋಗಿ ಇಕ್ಕಿದ ತಕ್ಷಣ ನಿಮ್ಮ ಭೂಮಿಗೆ ಸೆಲೆಕ್ಟ್ ಆಗಿಬಿಡ್ತೀವಿ. ಈ ಭೂಮಿಗೆ ಸೆಲೆಕ್ಟ್ ಆಗಿ ಬೆಳೀತಾ ಹೋಗುತ್ತೆ. ಸಸಿ ಭಾಳ ವೇಗವಾಗಿ ಬೆಳೀತಾ ಹೋಗ್ತೈತೆ. ನೀವು ನೋಡ್ಬೋದು ಸಸಿ ಯಾವ ರೀತಿ ಇದೆ. ಯಾವುದೇ ರೈತರು ನೀವು ಬಂದು ನೋಡಿದ್ರು ನಮ್ಮ ಸಸಿ ಬಗ್ಗೆ ಅನುಮಾನ ಪಡೋಂಗೇ ಇಲ್ಲ. ಯಾವ ರೈತರು ಇದು ಚೆನ್ನಾಗಿಲ್ಲ ಅಂತಕ್ಕಂಥದ್ದು ವಿಷಯವೇ ಇಲ್ಲ. ಆ ರೀತಿ ನಾವು ಬೆಳೆಸಿದ್ದೀವಿ. ನೀವು ಆಸಕ್ತ ರೈತರು ಬಂದು ನೋಡಿ ಇದ್ರ ಬಗ್ಗೆ ಅನುಭವ ನಮಗೂ ನಿಮ್ಮಲ್ಲಿ ಹಂಚ್ಕೊಂಡು ಸಸಿಯನ್ನು ಬೆಳೆಯಬೇಕಾಗಿ ವಿನಂತಿ. ಸಸಿ ಬಗ್ಗೆ ನೀವು ಯಾವುದೇ ಅನುಮಾನ ಪಡೋಂಥ ಅವಶ್ಯಕತೆ ಇಲ್ಲ. ನೋಡಿ, ಇನ್ನು ಬಂದು ನೋಡಿ ಈ ಸಸಿ ನೋಡಿ ಯಾವ ರೀತಿ ಇದೆ. ಇನ್ನು ಮುಂದೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ನೋಡಿ, ಇದು ತೆಂಗು ಅಭಿವೃದ್ಧಿ ಮಂಡಳಿ. ಇವಾಗ ರೈತರಿಗೊಂದು ಬೆನಿಫಿಟ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇದನ್ನು ತೆಂಗು ಅಭಿವೃದ್ಧಿ ಮಂಡಳಿಯಿಂದ ನಾವು ನೋಂದಣಿ ಮಾಡಿಸ್ಕೊಂಡು ರೈತರಿಗೆ ನಿಮಗೆ ಒಂದು ಗಿಡಕ್ಕೆ 350 ರೂಪಾಯಿ ಸರ್ಕಾರದಿಂದ ಸಹಾಯಧನ ದೊರೆಯುತ್ತೆ. ಮೊದಲನೇದು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ನ 50 ರೂಪಾಯಿ ಕೇರಳ ಹೆಡ್ ಆಫೀಸ್ ನೇರವಾಗಿ ನಿಮ್ಮ ಅಕೌಂಟ್ ನಂಬರ್ಗೆ 50 ರೂಪಾಯಿನ ಸಂದಾಯ ಮಾಡುತ್ತೆ. ಮತ್ತು ನೀವು ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುಂಡಿ ತೆಗೆಯೋಕ್ಕೆ ನರೇಗಾ ಯೋಜನೆಯೊಳಗೆ 250 ರೂಪಾಯಿ ನಮ್ಮ ರೈತರಿಗೆ ಕೊಡ್ತಾರೆ. ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ನಾವೆಲ್ಲ ಒದಗಿಸ್ಕೊಡ್ತೀವಿ. ಫಾರಮ್ ಆಗಿರ್ಬೋದು, ಬಿಲ್ ಆಗಿರ್ಬೋದು, ಇದನ್ನು ನಾವು ಕೊಡ್ತೀವಿ. ನಿಮ್ಮ ಒಂದು ದಾಖಲಾತಿಗಳನ್ನೆಲ್ಲ ಸಬ್ಮಿಟ್ ಮಾಡಿದರೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ದುಡ್ಡು ಬಂದೇ ಬರುತ್ತೆ. 100ಕ್ಕೆ 100 ಭಾಗ ಬಂದೇ ಬರುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಪಡೋ ಅವಶ್ಯಕತೆಯೂ ಇಲ್ಲ. ಬನ್ನಿ ಮುಂದೆ ನೋಡ್ತಾ ಬನ್ನಿ.
ನೋಡಿ ಅಲ್ಲಿ ಇದೆ, ಇಲ್ಲೂ ಇದೆ ಸಸಿ ನೋಡಿ. ನೋಡಿ ಇಲ್ಲಿ ಇದೆ ಸಸಿ. ಇದೆಲ್ಲ ಖಾಲಿ ಆಗಿರ್ತಕ್ಕಂಥ ಜಾಗ. ಇದು ಎರಡನೇ ಸರಿ ನಾವು ಇದನ್ನ ಫಿಲಪ್ ಮಾಡ್ತಾ ಇರೋದು. ಇದೆಲ್ಲ ಓದೋಷ್ಟಿಂದ ಈಗ ಎಲ್ಲ ಫುಲ್ಲು ಖಾಲಿ ಆಗಿ ಹೋಗಿ ಸೆಕೆಂಡ್ ಬ್ಯಾಚ್ ನಾವು ಮಾಡಿ ಇದನ್ನು ನಿಮಗೆ ಕೊಡ್ತಾ ಇದ್ದೀವಿ. ನೋಡಿ ಸಸಿ ಯಾವ ಥರ ಇದೆ ಅನ್ನೋದು. ಆ ಸಸಿಗೂ ಈ ಸಸಿಗೂ ಯಾವುದೇ ವ್ಯತ್ಯಾಸಗಳಿಲ್ಲ. ನೀವು ತಗೊಂಡೋಗಿ ಇಕ್ಕಿದ ತಕ್ಷಣ ಇದು ಒಂದು ಗರಿನೂ ಸಹ ಇದು ಬಾಡೋದಿಲ್ಲ. ಅದೇ ಥರ ಬೆಳವಣಿಗೆ ಆಗುತ್ತೆ. ಒಂದೇ ವರ್ಷಕ್ಕೆ ಬೇಗ ಡೆವಲಪ್ ಆಗಿಬಿಡುತ್ತೆ ಇದು ಸಸಿ. ಇದೇ ಸಸಿಯನ್ನು ನೀವು ಇಡಬೇಕಾಗಿ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ರೈತರಲ್ಲಿ.